ಬಾಂಗ್ಲಾ ವಿರುದ್ಧ ಬ್ಯಾಟರ್ಸ್ಗಳ ವಿಶ್ವ ದಾಖಲೆ ನೋಡಿ ಕೊಹ್ಲಿ ನಾಯಕನಾದ ಪಂದ್ಯ. ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಟೆಸ್ಟ್ ಸೀರೀಸು ಈಗಾಗಲೇ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಈ ಪಂದ್ಯ ಈಗಾಗಲೇ ಸ್ಕ್ವಾಡ್ ಒಂದು ಅನೌನ್ಸ್ಮೆಂಟ್ ಆದರೆ 19 ಸೆಪ್ಟೆಂಬರಿಂದ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆದರೆ ನಾವು ಹೇಳ್ತಾ ಇರೋದು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಅಂತಲೇ ಹೇಳ್ಬೋದು. ಈ ಟೆಸ್ಟ್ ಸೀರೀಸ್ ಯಾವ ರೀತಿ, ಎಲ್ಲಿ, ಎಷ್ಟೊತ್ತಿಗೆ ನಡೆಯುತ್ತೆ, ಅದೇ ರೀತಿ ಯಾರೆಲ್ಲ ಆಯ್ಕೆ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗಾಗಲೇ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಮೊದಲನೇ ಟೆಸ್ಟಿಗೆ ಸುಮಾರು ದಿನಗಳು ಉಳಿದಿದೆ ಅಂತಲೇ ಹೇಳ್ಬೋದು. ಈಗಿರಬೇಕಾದ್ರೆ ಯಾರನ್ನು ಆಯ್ಕೆ ಮಾಡಬೇಕು, ಯಾಕಪ್ಪ ಅಂದರೆ ಲಾಸ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸಲ್ಲಿ ಹಲವಾರು ಜನ ಯಂಗ್ಸ್ಟರ್ಗಳಿದ್ರು. ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಸರ್ಫರಾಜ್ ಖಾನ್, ಧ್ರುವ್ ಜುರೈಲ್, ಈ ರೀತಿ ಹಲವಾರು ಜನ ಯಂಗ್ಸ್ಟರ್ಗಳಿದ್ರು. ಯಾಕಪ್ಪ ಅಂದರೆ ಸೀನಿಯರ್ ಪ್ಲೇಯರ್ ಇರಲಿಲ್ಲ, ಅವರ ಜಾಗಕ್ಕೆ ಈ ಯಂಗ್ಸ್ಟರ್ಗಳು ಬಂದಿದ್ರು ಅಂತ ಹೇಳ್ಬೋದು. ಆದರೆ ರಜತ್ ಪಟಿದಾರ್ ಒಬ್ಬರು ಒಂದು ಡೀಸೆಂಟಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಬಿಟ್ಟರೆ, ದೇವದತ್ ಪಡಿಕ್ಕಲ್ ಸಖತ್ತಾಗಿ ಆಡಿದರು, ಸರ್ಫರಾಜ್ ಖಾನ್ ಸಖತ್ತಾಗಿ ಆಡಿದರು, ಧ್ರುವ್ ಜುರೈಲ್ ವಿಕೆಟ್ ಕೀಪರ್ ಜಾಗದಲ್ಲಿ ಸಖತ್ತಾಗಿ ಆಡಿದರು. ಇವರ ಒಂದು ಆಯ್ಕೆ ಸೆಲೆಕ್ಷನಲ್ಲಿ ಸ್ವಲ್ಪ ಮಿಸ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಪ್ಪ ಅಂದರೆ ಈ ಸಲ ವಿರಾಟ್ ಕೊಹ್ಲಿ ಅವರು ಇದ್ದಾರೆ, KL ರಾಹುಲ್ ಇದ್ದಾರೆ, ಜಸ್ಪ್ರೀತ್ ಬುಮ್ರಾ ಅವರು ಬಂದಿದ್ದಾರೆ, ಮತ್ತು ರಿಷಬ್ ಪಂತ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದು ಹೊಸ ದಾಖಲೆ ಬರೆದಂತಹ ರಿಷಬ್ ಪಂತ್ ಕೂಡ ಈ ಸಲದ ಬಾಂಗ್ಲಾದೇಶ್ ಟೆಸ್ಟ್ ಸೀರೀಸಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇದು ಒಂದು ಅವರಿಗೆ ಚಾನ್ಸ್ ಮಿಸ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾರಿಗೆ ಮಿಸ್ ಆಗ್ಬೋದು ಅಂತ ಗೊತ್ತಾಗಲ್ಲ, ಆದರೆ ಮಿಸ್ ಆಗುತ್ತೆ ಪಕ್ಕ. ಅದೇ ರೀತಿ ಈ ಬಾಂಗ್ಲಾದೇಶ್ ವಿರುದ್ಧ ಟೆಸ್ಟ್ ಸರಣಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ WTC ಫೈನಲ್ ಅಂದರೆ WTC ಫೈನಲ್ ಮೇಲೆ ಇದು ಕೂತಿದೆ ಅಂತ ಹೇಳ್ಬೋದು. ಒಂದು ವೇಳೆ ಭಾರತ ಈ ಸೀರೀಸ್ನ ಗೆದ್ದರೆ ಒಂದು ಫೈನಲ್ ಪಟ್ಟಿನಲ್ಲಿ ಅಂದರೆ ಫೈನಲ್ ಜಾಗಕ್ಕೆ ಒಂದಿಷ್ಟು ಹೆಜ್ಜೆ ಇಟ್ಟಂಗೆ ಅಂತಲೇ ಹೇಳ್ಬೋದು. ಆಮೇಲೆ ಇದು ಬಾರ್ಡರ್ ಗವಾಸ್ಕರ್ ಟ್ರೋಫಿನೂ ಕೂಡ ಬರುತ್ತೆ. ಆದರೂ ಅದಕ್ಕೆ ರಿಸಲ್ಟ್ ಕಾಯಬೇಕಾಗುತ್ತೆ, ಆವಾಗ ನಮ್ಮ ಟೀಮ್ ಇಂಡಿಯಾ ಫೈನಲ್ ಆಡಬಹುದು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಬಾಯ್ ಸ್ನೇಹಿತರೆ.